ಶ್ರೀಮತಿಗೆ ಮದುವೆ ಆದಾಗಿಂದನೂ ತನ್ನ ಗಂಡನ ಜೊತೆಗೆ ಕಷ್ಟನೋ ಸುಖನೋ ಹೊಂದ್ಕೊಂಡು ಸಂಸಾರ ಮಾಡ್ತಾ ಇರ್ತಾಳೆ. ಅವ್ರ ಪುಟ್ಟ ಸಂಸಾರಕ್ಕೆ 2 ಜನ ಮಕ್ಕಳು ಕೂಡ ಇರ್ತಾರೆ. ಗಂಡನ ಜೊತೆಗೆ ಒಂದ್ಸಾರಿ ಕೋಪ ಮಾಡ್ಕೊಂಡ್ರೆ ಮತ್ತೊಂದ್ಸಾರಿ ಗಂಡ ಹೆಂಡತಿ ಇಬ್ರು ಪ್ರೀತಿಯಿಂದ ಇರ್ತಾ ಇದ್ರು. ಮಕ್ಕಳು ಬೆಳೆದ ದೊಡ್ಡವರಾಗಿರ್ತಾರೆ. ಮಗನಿಗೆ ಒಂದು ಚಂದವಾಗಿರೋ ಹುಡುಗಿ ನೋಡಿ ಮದುವೆ ಕೂಡ ಮಾಡ್ತಾರೆ. ಸೊಸೆ ಮನೆಗೆ ಬರ್ತಾಳೆ. ಮುಂದೆ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ. ದಯವಿಟ್ಟು ಫಾಲೋ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಮ್ಮ ಗೌರಿ, ನಿನ್ನ ಗಂಡ ಸಿಟಿ ಕಡೆ ಹೋದರೆ ಸೌಮ್ಯನಿಗೆ ಕೋಳಿ ಸಾರು ಕಡುಬು ಎಲ್ಲ ಕೊಟ್ಕೊಳ್ಸಮ್ಮ. ನಿನ್ನೆ ನಾವೇ ಎಲ್ಲ ಮಾಡ್ಕೊಂಡು ತಿಂದ್ವಿ. ಅವಳು ಬಾ ಅಂದರೆ ಬರಲೂ ಇಲ್ಲ. ಪಾಪ ನನ್ನ ಮಗಳು ಅದೆಷ್ಟು ನೆನ್ಪು ಮಾಡ್ಕೊಂಡ್ಲೋ ಮನೇನ. ಹೌದು ಕಣೆ ಗೌರಿ, ನಿನ್ನ ಗಂಡ ಹೇಗೂ ಸಿಟಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದ. ಹಾಗೆ ಅಲ್ಲಿ ಕೊಟ್ಟು ಬರ್ತಾನೆ, ಬಾಕ್ಸಿಗೆಲ್ಲ ಹಾಕ್ಕೊಡು. ಹಾಂ ಸರಿ ಅತ್ತೆ. ಛೇ, ಇವ್ರಿಗೆ ಮಾಡೋದಕ್ಕೆ ಏನೂ ಕೆಲಸ ಇಲ್ಲ. ಗಂಡ ಹೆಂಡತಿ ಇಬ್ಬರು ಸೋಫಾ ಮೇಲೆ ಹತ್ತಿ ಕೂರ್ತಾರೆ. ಇಲ್ಲಿ ಮೈ ಮುರ್ಕೊಂಡು ಕೆಲಸ ಮಾಡೋದು ನಾನು, ಆದರೆ ಇವ್ರ ಮಗಳಿಗೆ ಇಲ್ಲಿಂದ ಹೊರಿಸ್ಬೇಕೆಲ್ಲಾನು. ಹಾಳೋದವ್ರು. ಶ್ರೀಮತಿ ಮಗಳು ಸೌಮ್ಯ ಕೆಲಸ ಮಾಡ್ತಾ ಸಿಟಿನಲ್ಲೇ ಇರ್ತಾಳೆ. ಹಾಗಾಗಿ ಮನೆಯಿಂದ ಶ್ರೀಮತಿ ಮಗ ಗೋಪಿ ಸಿಟಿ ಕಡೆ ಹೋದರೆ ಮಗಳನ್ನ ಮಾತಾಡ್ಸ್ಕೊಂಡು ಮನೇಲಿ ಮಾಡಿರೋ ಏನಾದರೂ ತಿಂಡಿ ಕೊಟ್ಪಾ ಅಂತ ಹೇಳ್ತಾ ಇರ್ತಾರೆ. ಆದರೆ ಸೊಸೆ ಗೌರಿಗೆ ಇದೆಲ್ಲ ಇಷ್ಟನೇ ಆಗ್ತಾ ಇರಲ್ಲ. ಆದರೆ ಏನು ಮಾಡೋದು, ಅತ್ತೆ ಮಾವನ ಎದುರಿಗೆ ತೋರಿಸ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಅವ್ರು ಹೇಳಿದ್ದನ್ನೆಲ್ಲ ಕೇಳ್ತಾ ಇರ್ತಾಳೆ. ತಂದೆ ತಾಯಿನೇ ಹಾಗೆ, ತಮ್ಮ ಮಕ್ಕಳು ಅದು ಎಷ್ಟೇ ದೂರ ಇರಲಿ, ಅದು ಎಲ್ಲೇ ಇದ್ರೂ ಅವ್ರಿಗೇನಾದರೂ ಕೊಡಬೇಕು. ಅವ್ರ ಮನೆಗೆ ಬಂದು ವಾಪಸ್ ಹೋಗುವಾಗ ಏನಾದರೂ ಕಾಯಿ, ಬೇಳೆ, ಕಾಳು, ಕಡ್ಡಿ ಅಂತ ಮನೇಲಿ ಏನೇನಿದೆಯೋ ಎಲ್ಲನೂ ಕೊಡ್ತಾ ಇರ್ತಾರೆ. ಆದರೆ ಬಂದಿರೋ ಸೊಸೆ ಕೂಡ ಇವರಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಗೌರಿ ತೋರಿಕೆಗೆ ಮಾತ್ರ ಮನೇಲಿರೋ ಎಲ್ರೂ, ಅತ್ತೆ ಮಾವ ನಾದ್ನಿ ಎಲ್ರೂ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ. ಆದರೆ ಅವಳ ಮನಸ್ಸಲ್ಲಿ ಅವ್ರ ಬಗ್ಗೆ ಭಾವನೆಗಳೇ ಬೇರೆ ಇರುತ್ತೆ. ಅಯ್ಯೋ, ಇದೇನದಕ್ಕೆ ಇಷ್ಟೊಂದು ಅನ್ನ ಮಾಡಿದ್ರಲ್ಲ, ಇರೋ 4 ಜನಕ್ಕೆ ಇಷ್ಟೊಂದು ಅನ್ನ ಬೇಕಾ? ಯಾರೂ ಊಟ ಮಾಡಿಲ್ಲ ಅಂದರೆ ಸುಮ್ಮನೆ ಹಾಳಾಗತ್ತೆ ಬೆಳಗ್ಗೆಗೆ. ಅಯ್ಯೋ, ಏನಾಗತ್ತೀಗ? ಏನೋ ಗೊತ್ತಾಗದೆ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಅಷ್ಟೇ, ಅದಕ್ಕೆ ಇಷ್ಟೊಂದು ರಾದಂತ ಮಾಡಬೇಕಾ ನೀನು? ಅಯ್ಯೋ ಅದಕ್ಕೆ ನಾನಿವಾಗ ಏನು ಹೇಳಿದೆ? ಸುಮ್ಮನೆ ಯಾಕೆ ಅನ್ನ ಇಷ್ಟೆಲ್ಲ ಮಾಡಿ ವೇಸ್ಟ್ ಮಾಡ್ತೀರಾ ಅಂದೆ. ನೀವು ದುಡ್ಡು ಕೊಟ್ಟು ತಾನೇ ಅಕ್ಕಿ ತರೋದು, ಹಾಗಿರುವಾಗ ಸ್ವಲ್ಪನೂ ಹಾಳು ಮಾಡಬಾರ್ದು. ನೋಡಿದ್ರೇನ್ರಿ ನಿಮ್ಮ ತಂಗಿನ? ನನಗೆ ಬುದ್ಧಿ ಹೇಳ್ತಿದ್ದಾಳೆ. ಯಾಕೆ, ಇವಳು ಯಾವತ್ತೂ ತಪ್ಪೇ ಮಾಡಿಲ್ವಾ? ನೀವ್ಯಾರು ಅನ್ನ ವೇಸ್ಟೇ ಮಾಡಿಲ್ವಾ? ಅದು ಹಾಗಲ್ಲ ಅಣ್ಣ, ನಾನು ಹೇಳ್ತಾ ಇರೋದು. ಸಾಕು, ಬಾಯಿ ಮುಚ್ಚು ಸೌಮ್ಯ. ನಿನಗೆ ಯಾಕೆ? ತರೋದು ನಾನು, ಮಾಡೋದು ಅವಳು. ಮಧ್ಯದಲ್ಲಿ ನಿಂದೇನು? ಮಾಡೋರಿಗೆ ಗೊತ್ತಿಲ್ವಾ ಏನು ಮಾಡಬೇಕು ಏನು ಬಿಡಬೇಕು ಅಂತ? ನೀನು ಸುಮ್ಮನೆ ನಿನ್ನ ಕೆಲಸ ನೋಡ್ಕೋ. ನೋಡಿದ್ಯಮ್ಮ, ನಾನು ಸರಿಯಾಗಿ ಮಾತಾಡಿದ್ರು ನಿನ್ನ ಮಗ ಹೇಗೆ ಮಾತಾಡ್ತಿದ್ದಾನೆ, ಹೆಂಡತಿ ಪರ ವಹಿಸ್ಕೊಂಡು. ಹೋಗ್ಲಿ ಬಿಡಮ್ಮ, ಅವನ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಇವಾಗ ನಿನ್ನ ಅಪ್ಪಂಗೆ ಗೊತ್ತಾದರೆ ಎಲ್ರಿಗೂ ಬೈತಾರೆ. ಸುಮ್ಮನಿರು, ಹೋಗ್ಲಿ. ಮನೆ ಅಂದಾಗ ಆ ಮನೇಲಿ ಬೇರೆ ಬೇರೆ ವ್ಯಕ್ತಿತ್ವ ಇರೋ 4-5 ಜನ ಇದ್ದಾರೆ ಅಂದಾಗ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ. ಅವನ್ನೆಲ್ಲ ಸಂಭಾಳಿಸ್ಕೊಂಡು ಸಂಸಾರದಲ್ಲಿ ಚೆನ್ನಾಗೇ ಇರ್ತಾರೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಆದರೆ ಒಂದಿನ ಸಡನ್ ಆಗಿ ಶ್ರೀಮತಿ ಗಂಡ ದೇವೇಂದ್ರ ಯಾವುದೋ ಕಾಯಿಲೆಯಿಂದ ಮೃತಪಡ್ತಾರೆ. ಅವ್ರು ಇರೋವರೆಗೂ ಸುಖವಾಗಿದ್ದ ಸಂಸಾರದಲ್ಲಿ ಅವ್ರು ತೀರ್ಕೊಂಡ್ಮೇಲೆ ಬದಲಾವಣೆಗಳು ಶುರುವಾಗುತ್ತೆ. ರೀ, ಇನ್ಮೇಲೆ ನಿಮ್ಮ ತಾಯಿ ರಾಗ ಎಳೆಯೋದಕ್ಕೆ ಶುರು ಮಾಡ್ತಾರೆ ನೋಡಿ. ಮಗಳು ಮದುವೆ ಮಾಡಬೇಕು ತಂದೆ ತೀರೋಗ ವರ್ಷದೊಳಗೆ ಅಂತ. ನೀವು ಮಾತ್ರ ಅವ್ರು ಹೇಳ್ತಾರೆ ಅಂತ ಒಪ್ಕೊಳ್ಬೇಡಿ. ನಿಮ್ಮ ತಂದೆ ಮಾಡಿಟ್ಟಿರೋ ಆಸ್ತಿ ಚೂರು ಪಾರಿನಲ್ಲಿ ತಂಗಿ ಮದುವೆ ಮಾಡಬೇಕಂತೆ. ಮದುವೆ ಮಾಡಬೇಕು ಅಂದರೆ ಇರೋ ಬರೋ ಹಣ ಎಲ್ಲ ಖರ್ಚಾಗತ್ತೆ. ಆಮೇಲೆ ನಮ್ಮ ಮಕ್ಕಳು ಮರಿಗೆಲ್ಲ ಓದೋದು ಬರ್ಸೋದು ಅದೆಲ್ಲ ಮಾಡೋದು ಬೇಡವೇನ್ರಿ? ಅಯ್ಯೋ, ಇದೇನು ಹೇಳ್ತಿದ್ಯಾ ಸೌಮ್ಯ ನೀನು? ಹಾಗಂತ ಅವಳನ್ನ ಹಾಗೆ ಬಿಡೋಕ್ಕಾಗುತ್ತೇನೆ? ಒಂದು ಮದುವೆ ಅಂತ ಮಾಡಲೇಬೇಕು ತಾನೇ? ಸಾಕು, ಸುಮ್ಮನೆ ಇರ್ತೀರಾ? ಅಲ್ಲ ಕಣ್ರಿ, ಇವಾಗ ನಿಮ್ಮ ತಂಗಿಗೆ ಮದುವೆ ಅಂತೆಲ್ಲ ಓಡಾಡಿದ್ರೆ ಸ್ವಲ್ಪ ಹಣ ಖರ್ಚಾಗತ್ತಾ ಹೇಳಿ? ಅದ್ರ ಬದಲು ಅವಳಿಗೆ ಮದುವೆ ಗಿದ್ವೆ ಅಂತ ಮಾತಾಡ್ದೇನೆ ಸುಮ್ಮನೆ ಏನು ಮಾಡ್ದೇನೆ ಸುಮ್ಮನೆ ಇದ್ರೆ ನಮಗೆ ಹಣನೂ ಖರ್ಚಾಗಲ್ಲ, ಹಾಗೆ ಅವಳಿಗೆ ಬರೋ ಸ್ಯಾಲ್ರಿನಲ್ಲಿ ಮನೆ ಖರ್ಚು ಕೂಡ ಕಳಿಯತ್ತೆ. ಹೇಗೂ ಬರುವಾಗ ಎಲ್ಲ ತಗೋಬರ್ತಾಳೆ. ಹೌದು ಕಣೆ, ನೀನು ಹೇಳ್ತಿರೋದು ಸರಿಯಾಗೇ ಇದೆ. ಹೇಗೂ ಅವಳು ಬರುವಾಗ ಮನೆಗೆ ಏನೇನು ಬೇಕೋ ಎಲ್ಲನೂ ತರ್ತಾಳೆ. ನಮಗೆ ಹೇಗೂ ಖರ್ಚೇ ಇರೋದಿಲ್ಲ. ಅವಳನ್ನ ಮದುವೆ ಮಾಡಿದ್ರೆ ನಮ್ಮ ಮನೆಯದು ಖರ್ಚಾಗುತ್ತೆ, ಮತ್ತು ಅವಳ ಮದುವೆಗೂ ಒಂದಿಷ್ಟು ಖರ್ಚಾಗುತ್ತೆ. ನಿನ್ನ ಐಡಿಯಾ ಚೆನ್ನಾಗಿದೆ ಕಣೆ. ಮಗನೇ ಗೋಪಿ, ಮನೇಲಿ ಯಾರಾದರೂ ತೀರೋದ್ರೆ ವರ್ಷದೊಳಗೆ ಶುಭ ಕಾರ್ಯ ಮಾಡಬೇಕು ಕಣೋ. ಮನೆಗೆ ಒಳ್ಳೇದಾಗತ್ತಂತೆ. ನಿನ್ನ ತಂಗಿಗೆ ಹೇಗೂ ಮದುವೆ ಮಾಡಬೇಕು. ಅವಳಿಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡು.
ತಂದೆ ತೀರೋಗಿರೋ ವರ್ಷದೊಳಗೆ ಮದುವೆ ಮಾಡಬೇಕು, ಇಲ್ಲ ಅಂದರೆ 3 ವರ್ಷ ಮಾಡೋ ಹಾಗಿಲ್ಲಂತೆ ಕಣೋ. ಅಮ್ಮ, ಇವಾಗಂತ ಅರ್ಜೆಂಟ್ ಏನಿದೆ? ಅವಳಿಗೆ ಮದುವೆಗೆ ಇನ್ನೂ ಟೈಮ್ ಇದೆ, ಇಷ್ಟು ಬೇಗ ಬೇಡ. ಇದೇನು ಮಾತಾಡ್ತಿದ್ಯಾ ನೀನು? ಏನು ಹೇಳ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? ಇವಾಗಲೇ ಅವಳಿಗೆ 27 ವರ್ಷ. ಇವಾಗ ಮದುವೆ ಮಾಡಿಲ್ಲ ಅಂದರೆ ಇನ್ನು 3 ವರ್ಷ ಮದುವೆ ಮಾಡೋ ಹಾಗಿಲ್ಲ. ಆಮೇಲೆ ಅವಳಿಗೆ ವಯಸ್ಸು ಹೆಚ್ಚಾಗಿರತ್ತೆ. ಅವಾಗ ಯಾವ ಹುಡುಗನ ಮದುವೆ ಆಗ್ತಾರೆ ಅವಳನ್ನ? ಏನಮ್ಮ ಹೇಳ್ತಿರೋದು ನೀನು? ಅಪ್ಪನ ಕಾರ್ಯ ಅದು ಇದು ಅಂತ ಎಷ್ಟು ಖರ್ಚಾಗಿದೆ ಗೊತ್ತಾ ನಿನಗೆ? ಈ ಸಾಲನೇ ನನಗೆ ತೀರ್ಸೋದಕ್ಕೆ ಕಷ್ಟ ಆಗ್ತಿರುವಾಗ ಮತ್ತೆ ನಿನ್ನ ಮಗಳಿಗೆ ಮದುವೆ ಅಂತೆಲ್ಲ ಮಾಡಿ ನನ್ನ ತಲೆ ಮೇಲೆ ಇನ್ನೊಂದಿಷ್ಟು ಸಾಲ ಹೇಳ್ಕೊಂಡ? ಏನು ಮಾತಾಡ್ತಿದ್ಯೋ? ನಿನ್ನ ತಂದೆ ಇದ್ದಿದ್ರೆ ಇಷ್ಟೊತ್ತಿಗೆ ಮದುವೆ ತಯಾರಿ ಮಾಡಿರ್ತಿದ್ರು. ಆದರೆ ನೀನು ಹೀಗೆ ಮಾತಾಡ್ತಿದ್ಯಲ್ಲ. ಹಾಗಂತ ನಿನಗೆ ಸಾಲ ಇದೆ, ಸಂಬಂಧ ಇದೆ ಅಂತ ನಿನ್ನ ತಂಗಿಗೆ ಮದುವೆ ಮಾಡ್ದೇನೆ ಮನೇಲೇ ಇಟ್ಕೋತೀಯೇನೋ ನೀನು? ಅಲ್ಲ ಅತ್ತೆ, ನಿಮ್ಮ ಗಂಡ ಅಂತೂ ಮಕ್ಳಿಗೆ ಮದುವೆ ಮಾಡ್ದೇನೆ ಹಾಗೆ ಹೋದ್ರು. ಹಾಗಂತ ನಾವು ನಿಮ್ಮ ಮಗಳಿಗೆ ಮದುವೆ ಮಾಡ್ತಾ ಕೂತ್ರೆ ನಮ್ಮ ಮಕ್ಳಿನ ಜೀವನ ಹಾಳಾಗಲ್ವಾ? ಅವ್ರಿಗೆ ಓದು ಬರಹ ಎಲ್ಲ ಮಾಡ್ಸೋದು ಬೇಡವಾ? ನಿಮ್ಮ ಮಕ್ಳಿಗೆ ಸಾಲ ಮಾಡ್ಕೊಂಡು ಕೂತ್ರೆ ನಮ್ಮ ಮಕ್ಳನ್ನ ಹೇಗೆ ಸಾಕೋದು? ಏನು ಮಾತಾಡ್ತಿದ್ಯಮ್ಮ ಗೌರಿ ನೀನು? ಅಣ್ಣ ಅದಕ್ಕೆ ಅಂದರೆ ತಂದೆ ತಾಯಿ ಸಮಾನ. ನೀವೇ ತಾನೇ ಅವಳನ್ನ ನೋಡ್ಕೋಬೇಕು. ಅವಳ ಮದುವೆ ಮಕ್ಕಳು ಮರಿ ಎಲ್ಲಾನು ನೀವೇ ನೋಡ್ಕೋಬೇಕು. ಹಾಗಿರುವಾಗ ನೀನು ಹೀಗೆ ಮಾತಾಡ್ತಿದ್ಯಲ್ಲ, ನಿನ್ನ ಗಂಡಂಗೆ ಬುದ್ಧಿ ಹೇಳೋದು ಬಿಟ್ಟು. ಸಾಕು ಬಾಯ್ ಮುಚ್ಚಮ್ಮ. ನಿನ್ನ ಗಂಡ ಏನು ತಲೆಬಿಸಿ ಇಲ್ದೇನೆ ಕಣ್ಣು ಮುಚ್ಕೊಂಡ್ಬಿಟ್ಟ. ಎಲ್ಲ ನನ್ನ ತಲೆ ಮೇಲೆ ಹಾಕಿ. ಅವ್ನು ಏನು ಮಾಡಿಟ್ಟಿದ್ದಾನೆ ಬೇಕಲ್ಲ, ನನಗೆ ಅಂತ ಒಂದಿಷ್ಟು ಸಾಲ ಮಾಡಿಟ್ಟಿದ್ದಾನೆ ಅಷ್ಟೇ. ಅದನ್ನ ಬಿಟ್ರೆ ಇದೊಂದು ಮನೆ ಚೂರು ಆಸ್ತಿ. ಇದನ್ನ ಇಟ್ಕೊಂಡು ನಾನು ಸಾಲ ತೀರ್ಸೋಕ್ಕಾಗುತ್ತಾ? ಅದನ್ನ ಇನ್ನೊಂದ್ಸರಿ ಹೇಳಿ ನಿಮ್ಮ ತಾಯಿಗೆ. ಗಂಡ ಹೆಂಡತಿ ಇಬ್ರು ಏನು ಮಾಡಿಲ್ಲ ಮಗನಿಗೆ ಅಂತ. ನಮ್ಮ ಮನೆ ಕೂಳ್ ಖರ್ಚಿಗಿದ್ರು ಅಷ್ಟೇ. ಏನು ಮಾತಾಡ್ತಿದ್ಯಾ? ಏನು ಹೀಗೆ ಮಾತಾಡ್ತಿದ್ಯಾ? ನಿನ್ನ ಇಷ್ಟು ದೊಡ್ಡ ಮಾಡೋದಕ್ಕೆ ನಿನ್ನಪ್ಪ ಅದೆಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿನ್ಗೇನೋ ಗೊತ್ತು? ಈ ಆಸ್ತಿ ಮನೆ ಅವರೆಲ್ಲ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂತ ನಿನಗೆ ಗೊತ್ತೇನೋ? ಇವಾಗ ಹೆಂಡತಿ ಬಂದ ಕೊನೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಲ್ಲೋ, ನಿನಗೆ ಮನ್ಸಾದ್ರೂ ಹೇಗೆ ಬರುತ್ತೋ? ನೋಡಮ್ಮ, ನನಗೆ ಈ ಮದುವೆ ಏನು ಮಾಡೋದಕ್ಕಾಗಲ್ಲ. ಸುಮ್ಮನೆ ಕೆಲಸ ಮಾಡಿಕೊಂಡು ಅವಳ ಪಾಳಿಗೆ ಅವಳು ಇರೋದಕ್ಕೆ ಹೇಳು. ನಿಮ್ಮ ಯೋಗ್ಯತೆಗೆ ಮಕ್ಳಿಗೆ ಆಸ್ತಿ ಮಾಡೋದಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ. ಇವಾಗ ಮಗಳು ಮದುವೆ ಮಾಡಬೇಕು, ನಿಮ್ಮನ್ನು ಸಾಕಬೇಕು ಅಂತ ಹೇಳ್ತೀರಾ ನೀವು? ಅಯ್ಯೋ ದೇವ್ರೆ, ನಮ್ಮ ಹಣೆ ಬರಕ್ಕೆ ಒಂದು ಮಗಳನ್ನ ಮದುವೆ ಮಾಡೋಕ್ಕಾಗಿಲ್ಲ. ಏನೋ ಮಗ ಇದ್ದಾನೆ, ಮುಂದೆ ನೋಡ್ಕೋತಾನೆ ಅವನೇ ಅಂತ ಅಂದ್ಕೊಂಡ್ರೆ ಇವ್ನು ನೋಡಿದ್ರೆ ತಂಗಿ ಅನ್ನೋ ಸ್ವಲ್ಪನೂ ಕನಿಕರ ಇಲ್ದೇನೆ ಮಾತಾಡ್ತಿದ್ದಾನೆ. ಅಯ್ಯೋ ಭಗವಂತ, ಯಾಕಾದರೂ ಈ ಜೀವನ ನನಗೆ ಕೊಟ್ಟಿಯೋ? ಯಾಕಾದರೂ ನನಗೆ ಮಗಳನ್ನ ಹುಟ್ಟಿಸಿದ್ಯೋ ಅನ್ನಿಸ್ತಿದೆ. ಅವಳು ಹುಟ್ಟೋ ಬದಲು ಹುಟ್ಟದೇ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಇಂಥ ಪ್ರಪಂಚದಲ್ಲಿ ಏನು ಅಣ್ಣನ ಅದು ಹೇಗೆ ಸಹಿಸ್ಕೊಂಡಿರ್ತಾಳೋ? ಅಯ್ಯೋ ಭಗವಂತ. ಮಗಳು ಮದುವೆ ಮಾಡಬೇಕು ಅನ್ನೋದು ಎಲ್ಲ ತಂದೆ ತಾಯಿ ಆಸೆ ಆಗಿರುತ್ತೆ. ಆದರೆ ಕನ್ಯಾದಾನ ಮಾಡೋ ಅದೃಷ್ಟ ಎಲ್ರಿಗೂ ಸಿಗೋದಿಲ್ಲ. ತಂದೆ ಮಗ ಇದ್ದಾನೆ ಅನ್ನೋ ನಂಬಿಕೆ ಮೇಲೆ ಅವನೇ ಎಲ್ಲ ನೋಡ್ಕೋತಾನೆ ಅನ್ನೋ ಧೈರ್ಯದಲ್ಲಿ ಕಣ್ಮುಚ್ಚಿರ್ತಾರೆ. ಆದರೆ ಗೋಪಿ ಹೆಂಡತಿ ಮಾತು ಕೇಳಿ ತಾಯಿನ ತಂಗಿನ ಲೆಕ್ಕಕ್ಕೆ ತಗೊಂಡೆ ಕಾಲ್ ಕಸ ಮಾಡ್ತಾ ಇರ್ತಾನೆ. ಗೌರಿ, ತುಂಬ ಹಸುವಾಗ್ತಿದೆ. ತಿಂಡಿ ರೆಡಿ ಇದೆಯೇನಮ್ಮ? ಏನು ತಿಂಡಿನ? ಮನೇಲಿ 3 ಕಾಸಿನ ಕೆಲಸ ಮಾಡಲ್ಲ, ನಿಮಗೆ ತಿಂಡಿ ಬೇರೆ ಮಾಡ್ಕೊಡ್ಬೇಕಾ? ನೋಡಿ, ತಿಂಡಿ ಗಿಂಡಿ ಏನಿಲ್ಲ. ನಿನ್ನೆದು ತಂಗಳನ್ನ ಸ್ವಲ್ಪ ಇದೆ, ಅದನ್ನೇ ಹಾಕೊಂಡು ತಿನ್ನಿ. ಎಲ್ಲರೂ ಬಿಸಿ ಬಿಸಿನೇ ತಿಂದರೆ ಆಮೇಲೆ ತಂಗಳನ್ನ ಸುಮ್ಮನೆ ಹಾಳಾಗತ್ತೆ. ಹಾಂ ಸರಿ ಕಣಮ್ಮ. ಹಾಂ, ಅದನ್ನು ತಿನ್ನೋದಕ್ಕಿಂತ ಮೊದಲು ಅಡುಗೆ ಮನೇಲಿರೋ ಪಾತ್ರೆನೆಲ್ಲ ತೊಳೆದ್ಬಿಡಿ. ಹಾಗೆ ನನ್ನ ಬಟ್ಟೆ ಸ್ವಲ್ಪ ಇದ್ದಾವೆ, ಅವನ್ನೆಲ್ಲ ಒಗೆದು ಒಣಗಾಕಿ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಲ್ಲಿರೋ ತಂಗಳನ್ನ ಹಾಕೊಂಡು ತಂಗಳ ಸಾರು ಹಾಕೊಂಡು ಊಟ ಮಾಡಿ. ಹಾಂ, ಮತ್ತೆ ಅನ್ನ ತಣ್ಣಗಿದೆ ಸಾರು ತಣ್ಣಗಿದೆ ಅಂತ ಗ್ಯಾಸ್ ಹಚ್ಕೊಂಡು ತಂಗಳನ್ನ ಬಿಸಿ ಮಾಡೋಕೆ ಹೋಗಬೇಡಿ. ತಂಗಳು ಅನ್ನ ತಂಗಳ ಸಾರು ತಿಂದರೆ ನೀವೇನು ಸಾಯಲ್ಲ, ಅದನ್ನೇ ತಿನ್ನಿ. ಗಂಡ ಇರುವಾಗ ತನ್ನ ಊಟ ತಂದ್ಕೊಡ್ತಿದ್ದ ಸೊಸೆ ಇವಾಗ ತಂಗಳು ತಿನ್ನಿ ಅಂತ ಆರ್ಡರ್ ಮಾಡ್ತಾ ಇರ್ತಾಳೆ. ಏನೇ ಅಕ್ಕ ನೀನು, ಎಷ್ಟು ದಿನ ಆಯ್ತು ಹೇಳು ನಮ್ಮ ಮನೆಗೆ ಬರ್ದೇನೆ? ಸ್ವಲ್ಪ ದಿನ ಇದ್ದು ಹೋಗುವಂತೆ ಕಣೆ, ನಿನಗೂ ಬೇಜಾರು ಕಳಿಯತ್ತೆ, ಬಾರೆ. ಸರಿ ಕಣೆ ತಂಗಿ, ಒಂದ್ಸಾರಿ ಮನೇಲಿ ಕೇಳ್ತೀನಿ. ಅವಾಗಾದರೆ ಗಂಡಂಗೆ ಹೇಳಿ ಬರ್ತಿದ್ದೆ. ಆದರೆ ಇವಾಗ ಹಾಗ ಹೇಳು, ಮಗನ ಜೊತೆ ಬದುಕಬೇಕು. ಅವನ ಜೊತೆ ಬದುಕ್ತಿರುವಾಗ ನಾವು ಹೇಳ್ದಾಗೆಲ್ಲ ಆಗತ್ತೇನೆ? ಮೊದಲೇ ಎಲ್ಲರೂ ಹೇಳಲ್ವಾ, ಕಟ್ಕೊಂಡಿರೋ ಗಂಡನ ಜೊತೆನಾರು ಉರಿಬೋದು, ಆದರೆ ಹುಟ್ಟಿರೋ ಮಕ್ಕಳ ಜೊತೆ ಉರಿಯೋಕ್ಕಾಗಲ್ಲ ಅಂತ. ಸರಿ, ಹಾಗಾದರೆ ಅವ್ರನ್ನ ಕೇಳಿಬಿಟ್ಟೆ ಬಾ. ಅದು ಮಗನೇ ಗೋಪಿ, ನಿನ್ನ ಚಿಕ್ಕಮ್ಮ ಫೋನ್ ಮಾಡಿದ್ಲು ಕಣೋ, ಮನೆಗೆ ಬರೋದಕ್ಕೆ ಹೇಳ್ತಿದ್ದಾಳೆ. ಸ್ವಲ್ಪ ದಿನ ಇದ್ದು ಹೋಗುವಂತೆ ಬಾ ಅಂದ್ಲು. ನೀವು ಅಲ್ಲಿಗೆ ಹೋದ್ರೆ ಮನೆ ಎಲ್ಲ ಕೆಲಸನೂ ಯಾರು ಮಾಡ್ತಾರೆ? ಗರ್ತೆರ ಹಾಗೆ ಸುತ್ತೋದೇನು ಬೇಡ ನೀವೆಲ್ಲ ಕಡೆ. ನಿಮಗೆ ಗಂಡನ ಕಳ್ಕೊಂಡ್ರು ಪರವಾಗಿಲ್ಲ, ನಿಮಗೆ ನೆಂಟ್ರು ಮನೆ ಬೇರೆ ಕೇಡು. ನೋಡ್ರಿ, ನಿಮ್ಮ ತಾಯಿ ಎಲ್ಲಿಗೆ ಹೋಗೋದು ಬೇಕಾಗಿಲ್ಲ, ಸುಮ್ಮನೆ ಮನೇಲಿ ಬಿದ್ದಿರೋ ಕೇಳಿ. ನಿನ್ನ ಸೊಸೆ ಹೇಳಿದ್ ಕೇಳಿಸ್ಕೊಂಡ್ಯಲ್ವಾ? ನೀನು ಯಾರ ಮನೆಗೆ ಹೋಗಿ ರಾಜ್ಯ ಆಳೋದೇನು ಬೇಕಾಗಿಲ್ಲ, ಸುಮ್ಮನೆ ಮನೇಲಿ ಬಿದ್ದಿರು.
ಮನೇಲಿ ದಿನ ಕಳೆದಾಗೂ ಶ್ರೀಮತಿ ಮನಸ್ಸಿಗೆ ತುಂಬಾನೇ ನೋವಾಗ್ತಾ ಇರತ್ತೆ. ಹೇಳ್ಕೊಡೋದಕ್ಕೆ ಒಂದು ಮನಸ್ಸು ಕೂಡ ನನ್ನ ಜೊತೆಲಿ ಇಲ್ವಲ್ಲ ಅನ್ನೋ ಸಂಕಟ, ಮಗ ಸೊಸೆ ಕೊಂಕು ಮಾತುಗಳು, ಮಗಳಿಗೆ ಮದುವೆ ಮಾಡ್ದೇನೆ ಇನ್ನ ಹಾಗೆ ಬಿಟ್ಕೊಂಡಿದೀವಿ ಅನ್ನೋ ನೋವು, ಗಂಡ ಬಿಟ್ಟೋದ್ರು ಅನ್ನೋ ಸಂಕಟದಲ್ಲೇ ಕೊರಗಿ ಕೊರಗಿ ಶ್ರೀಮತಿ ಕೊನೆಗೂ ತನ್ನ ಪ್ರಾಣ ಬಿಡ್ತಾಳೆ. ಮದುವೆ ಆಗಿರೋ ಗಂಡ ಏನೋ ಒಂದು ಚಿಕ್ಕದಾಗಿ ಬೈದಾಗ ಇಲ್ಲ ಒಂದೇಟ್ ಹೊಡೆದಾಗ ಅನ್ಕೋತೀವಿ, ಯಾಕಾದರೂ ನಾವು ಇವ್ರ ಜೊತೆ ಇದ್ದೀವೋ, ನಮಗಿವರು ಪರ್ಫೆಕ್ಟ್ ಪಾರ್ಟ್ನರೇ ಅಲ್ಲ ಅಂತ. ಆದರೆ ಒಂದಿನ ನಮ್ಮನ್ನು ಬಿಟ್ಟೋದಾಗ ಗೊತ್ತಾಗುತ್ತೆ, ನಮ್ಮ ಜೀವನದಲ್ಲಿ ತಂದೆ ತಾಯಿ ಆದಮೇಲೆ ನಮಗೋಸ್ಕರ ಬದುಕ್ತಾ ಇರೋರು ಒಂದು ಜೀವ ಇದೆ ಅಂದರೆ ಅದು ನಮಗೆ ತಾಳಿ ಕಟ್ಟಿರೋ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು. ಶುಭ ಅನ್ನೋರು ಕಮೆಂಟ್ ಮಾಡಿದ್ರು, ಬಿಂದುಶ್ರೀ ಮತ್ತು ಶ್ರೇಯಸ್ ಅವರಿಗೆ ಹಾಯ್ ಹೇಳಿ ಅಂತ. ಹಾಯ್ ಬಿಂದುಶ್ರೀ, ಹಾಯ್ ಶ್ರೇಯಸ್, ಹೇಗಿದ್ದೀರಾ? ಹಾಗೆ ಶ್ರೇಯಾ ಅನ್ನೋರು ಕಮೆಂಟ್ ಮಾಡಿದ್ರು, ಹಾಯ್ ಹೇಳಿ ಅಂತ. ಹಾಯ್ ಶ್ರೇಯಾ, ಹೇಗಿದ್ದೀರಾ? ಲಿಖಿತಾ ದರ್ಶನ್ ಅನ್ನೋರು ಕಮೆಂಟ್ ಮಾಡಿದ್ರು, ಹಾಯ್ ಹೇಳಿ ಅಂತ. ಹಾಯ್ ಲಿಖಿತಾ ದರ್ಶನ್, ಹೇಗಿದ್ದೀರಾ? ಭಾನುಪ್ರಿಯಾ ಅನ್ನೋರು ಕಮೆಂಟ್ ಮಾಡಿದ್ರು, ಅವ್ರ ಫ್ಯಾಮಿಲಿನಲ್ಲಿರೋ ಪುಟಾಣಿಗಳಿಗೆ ಹಾಯ್ ಹೇಳಿ ಅಂತ. ಹಾಯ್ ಜಗನ್, ಹಾಯ್ ಸ್ವೀಟಿ, ಹಾಯ್ ಚಿಂಕು, ಹಾಯ್ ಆದ್ಯ, ಎಲ್ಲರೂ ಹೇಗಿದ್ದೀರಾ? ಲತಾ ಅನ್ನೋರು ಕಮೆಂಟ್ ಮಾಡಿದ್ರು, ಅವ್ರ ತಮ್ಮ ಪ್ರಕಾಶ್ ಅವರಿಗೆ ಹಾಯ್ ಹೇಳಿ ಅಂತ. ಹಾಯ್ ಪ್ರಕಾಶ್, ಹೇಗಿದ್ದೀರಾ? ಏನೋ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿದ್ರು, ಏನೂ ಆಗಲ್ಲ, ಆರೋಗ್ಯವಾಗಿರ್ತೀರಾ, ಆದಷ್ಟು ಬೇಗ ಹುಷಾರಾಗ್ತೀರಾ. ನಾನು ದೇವ್ರ ಹತ್ರ ಅದನ್ನೇ ಕೇಳ್ಕೊತೀನಿ, ಆದಷ್ಟು ಬೇಗ ಹುಷಾರಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನಾನು ನೆಕ್ಸ್ಟ್ ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ನೋಟಿಫಿಕೇಶನ್ ಮೂಲಕ ವೀಡಿಯೋಸ್ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.